10ನೇ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಸುಮಾರು 284 ಪೋಸ್ಟ್ ಹೋಮ್ ಗಾರ್ಡ್ ಹುದ್ದೆಗೆ ಸಂಬಂಧಪಟ್ಟಂತೆ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರತ್ತೆ. ನಿಮಗೆ ಸಾಮಾನ್ಯವಾಗಿ ಗೊತ್ತಿರುವಂತ ವಿಷಯ, ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಗೊತ್ತಿರತ್ತೆ. ಮಹಿಳೆಯರಿಗಿರತ್ತೆ, ಪುರುಷರಿಗಿರತ್ತೆ, ಆಲ್ ಕರ್ನಾಟಕದವ್ರಿಗಿರತ್ತೆ, ಕರ್ನಾಟಕ ರಾಜ್ಯದವ್ರಿಗಿರತ್ತೆ, ಭಾರತದ ಅಭ್ಯರ್ಥಿಗಿರತ್ತೆ. ನೋಡಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಕ್ಕಿಂತ ಮುಂಚಿತವಾಗಿ ಇನ್ನೊಂದು ನೇಮಕಾತಿ ಆಗಿದೆ. ಅದು ಯಾವ್ದಪ್ಪ ಅಂದ್ರೆ ಅದು ಎಲ್ಲರಿಗೂ ಅವಕಾಶ, ವೃತ್ತಿಪರ ಯುವಕರಿಗೆ ಅಂದ್ರೆ ಯುವ ವೃತ್ತಿಪರ ಪೋಸ್ಟ್ಗೆ. ಎಲ್ಲಿ ಖಾಲಿ ಇದೆ? ಇದು ಪ್ರಾದೇಶಿಕ ವೈದ್ಯಕೀಯ ಸಂಶೋಧನದಲ್ಲಿ, ಪ್ರಾದೇಶಿಕ ವೈದ್ಯಕೀಯ ಸಂಶೋಧನಾ ಕೇಂದ್ರದಲ್ಲಿ ನೇಮಕಾತಿ ಆಗಿದೆ. ದಿನಾಂಕ 21/4/2026 ಅಧಿಕೃತವಾಗಿ ಪ್ರಾದೇಶಿಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನೇಮಕಾತಿ ಮಾಡಿದ್ದಾರೆ. ಯುವ ವೃತ್ತಿಪರರು 42,000 ತನಕ ಸ್ಯಾಲರಿ ಕೊಡ್ತಾರೆ. 2 ಪೋಸ್ಟ್ ಇದಾವೆ. ಅದ ನಂತರ ಗರಿಷ್ಠ ವಯೋಮಿತಿ 40 ವರ್ಷ. ಅಪ್ಲಿಕೇಶನ್ ಹಾಕೋದು ನೇರವಾಗಿ ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. 12 ಮೇ 2026 ತನಕ ಸಂದರ್ಶನಕ್ಕೆ ಹೋಗ್ಬೇಕು. ಅಷ್ಟರೊಳಗಾಗಿ ಇದನ್ನೆಲ್ಲ ಮೂಲ ಪೀಠಕ್ಕೆ ಹಾಕೋದಕ್ಕೆ ಏನಪ್ಪಾ ಅಂದ್ರೆ, ಸಾಕಷ್ಟು ಜನ ಕೇಳ್ತಾ ಇದ್ರ, ಉದ್ಯೋಗ ಕೊಡ್ರಿ, ನಮ್ಗೆ ಹಿಂಗಿದ್ದೇನೆ, ನನ್ನ ಪರಿಸ್ಥಿತಿ ಹಂಗಿದೆ, ಮನೇಲಿ ಇಷ್ಟೊಂದು ಕೆಲಸ ಇಲ್ಲ, ಮನೆಯಲ್ಲಿ ತುಂಬಾ ಅಂದ್ರೆ ತುಂಬಾ ಪರಿಸ್ಥಿತಿ ಕೆಟ್ಟಿದೆ, ಮನೇಲಿ ಎಲ್ಲರೂ ಕೂಲಿ ಹೋಗ್ತಿದ್ದಾರೆ, ಸಾಕಷ್ಟು ಜನ ಕಮೆಂಟ್ ಮಾಡ್ತೀರಾ. ಆದ ಕಾರಣ ಒಂದ್ ವಿಡಿಯೋದಲ್ಲಿ 2 ತಿಳಿಸ್ಕೊಡ್ತಾ ಇದ್ದೇನೆ. ಈಗ ಹೋಮ್ಗಾರ್ಡ್ ಬಗ್ಗೆ ಕೂಡ ಚರ್ಚೆ ಮಾಡೋಣ. ಇದು ಸ್ಟೇಟ್ ಆಲ್ ಇಂಡಿಯಾದವ್ರಿಗೆ ಇರತ್ತೆ ನೋಡಿ. ಇಲ್ಲಿ ನೋಡಿ, ಈ ಒಂದು ಸಂಸ್ಥೆಯಲ್ಲಿದೆ. 21ನೇ ತಾರೀಕು ಏಪ್ರಿಲ್ ಅಂದು ರಿಲೀಸ್ ಮಾಡಿದ್ದಾರೆ. ವ್ಯಾಕೆನ್ಸಿ ನೋಟಿಫಿಕೇಶನ್ ಇರತ್ತೆ. ಇದು ಅಪ್ಲಿಕೇಶನ್ ಹಾಕೋರು ಇಲ್ಲಿ ನೋಡಿ ವೆಬ್ಸೈಟ್. ಈ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಹಾಕಿ. ಮತ್ತೆ ಇಲ್ಲಿ ಖಾಲಿರುವಂತಹ ಪೋಸ್ಟ್ ನೋಡಿ, ಹೆಂಗೆ ಪ್ರೊಫೆಷನಲ್ 42,000 ಸ್ಯಾಲರಿ ಇರತ್ತೆ. ಒಂದು ಪೋಸ್ಟ್, ಇನ್ನೊಂದರಲ್ಲಿ 2 ಪೋಸ್ಟ್, ಈ ರೀತಿ ಕರೆದಿದ್ದಾರೆ. ಇದಕ್ಕೆ ಏನಾಗಿರ್ಬೇಕು ಎಲ್ಲ ಮಾಹಿತಿ ಇರತ್ತೆ. BA BTech ಆಗಿರ್ಬೇಕು, ಎಲೆಕ್ಟ್ರಿಕಲ್ ಆಗಿರ್ಬೇಕು, 55% ತೆಗೆದುಕೊಂಡು 40 ವರ್ಷದ ತನಕ ಗರಿಷ್ಠ ವಯೋಮಿತಿ. ಇಲ್ಲೊಂದಿದೆ ನೋಡಿ, ಎಲ್ಲ ಸೇಮ್ ಟು ಸೇಮ್ ಇರತ್ತೆ. ಅಪ್ಲಿಕೇಶನ್ ಹಾಕಿ. ಇದು ನಿಮಗೆ ಗೊತ್ತಾಯ್ತು ಅಂತ ತಿಳ್ಕೊತೀವಿ. ಇನ್ನು 2ನೇದಾಗಿ ಆಗಲೇ ತಿಳಿಸ್ಕೊಟ್ಟೇನಲ್ಲ, ಹೋಮ್ ಗಾರ್ಡ್ ಬಗ್ಗೆ ಮಾತಾಡೋಣ. ತುಂಬಾ ಜನ ಅದ್ರ ಸಲುವಾಗಿ ವಿಡಿಯೋ ನೋಡ್ತಾ ಇದ್ದಾರೆ, ನಮ್ಗೆ ಗೊತ್ತು. ಎಲ್ಲಿ ಖಾಲಿ ಇದೆಯಪ್ಪ ಅಂದ್ರೆ, ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ, ರಾಮಗಢದಲ್ಲಿ ಇರತ್ತೆ. ಇದು ರಾಮಗಢದಲ್ಲಿ ಕೆಲಸ, ಗೃಹ ರಕ್ಷಕ ದಳ, ಹೋಮ್ ಗಾರ್ಡ್ 284 ಪೋಸ್ಟ್. 7ನೇ ಪಾಸ್ ಆದವರಿಗೆ, ನಾನು 10ನೇ ಅಂದೆ, 7ನೇ ಪಾಸ್ ಆದವರಿಗೆ, 8ನೇ ಅಲ್ಲ, 7ನೇ ಪಾಸ್ ಆದವರಿಗೆ, 10ನೇ ಪಾಸ್ ಆದವರಿಗೆ, ಇವ್ರಿಗಂತರೂ ಅವಕಾಶ ಇರತ್ತೆ. 7ನೇ 10ನೇ ಎರಡರಲ್ಲಿ ಯಾವ್ದಾದ್ರು ಪಾಸ್ ಆದರೂ ಕೂಡ ಈ ಒಂದು ಹೋಮ್ ಗಾರ್ಡ್ ಹುದ್ದೆಗೆ ಅಪ್ಲೈ ಮಾಡಿ. ಟೆನ್ಷನ್ ತಗೋಬೇಡಿ. ವಯೋಮಿತಿ ಅಂತರೂ 19 ವರ್ಷದಿಂದ 40 ವರ್ಷ ಇರತ್ತೆ. ಅಂದ್ರೆ 10ನೇ ಪಾಸ್ ಆದವರಿಗೆ, 10ನೇ ಮುಗಿಸಿತ್ತಂದ್ರೆ ಒಂದು 16 ವರ್ಷ 17 ವರ್ಷ ಇರತ್ತೆ. ಅವ್ರಿಗಂತ ಅವಕಾಶ ಇಲ್ಲ. 7ನೇ ಪಾಸ್ ಆಗಿತ್ತಂದ್ರೂ ಕೂಡ ಒಂದು 12 ವರ್ಷ 13 ವರ್ಷ ಇರತ್ತೆ. ಅವ್ರಿಗಂತ ಅವಕಾಶ ಇರಲ್ಲ. 19 ವರ್ಷ ಆಗಬೇಕು, ಅಲ್ಲಿ ಅವ್ರಿಗೆ ಅವಕಾಶ ಇರತ್ತೆ. 7ನೇ ಪಾಸ್ ಆಗಿ ಬಿಟ್ರು ಕೂಡ, ಕಾಲೇಜ್ಗಳು ಶಾಲೆಯಲ್ಲಿ ಹೋಗ್ಲಿಲ್ಲ ಕೂಡ 7ನೇ ಪಾಸ್ ಆದ್ರೂ ಕೂಡ 19 ವರ್ಷ ಇದ್ದವರು ಅಪ್ಲಿಕೇಶನ್ ಹಾಕ್ಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅರ್ಜಿ ಶುಲ್ಕ 100 ರೂಪಾಯಿ ಇರತ್ತೆ. ಇಲ್ಲಿ ಪರೀಕ್ಷೆ ಇಲ್ಲ ಅಂತಲ್ಲ, ಪರೀಕ್ಷೆ ಇದೆ. ತಾಂತ್ರಿಕ ಪರೀಕ್ಷೆ, ಭೌತಿಕ ಮಾಪನ ಪರೀಕ್ಷೆ, ದೈಹಿಕ ದಕ್ಷತೆ ಪರೀಕ್ಷೆ, ಲಿಖಿತ ಪರೀಕ್ಷೆ. ಆನ್ಲೈನ್ ನಲ್ಲಿ ಅವಕಾಶ 7/5/2026 4 ಜೂನ್ 2026 ತನಕ ಅವಕಾಶ. ಇಲ್ಲಿ ನೋಡಿ, ದಿನಾಂಕ ಕೂಡ ತೋರಿಸ್ತೇನೆ ನಿಮಗೆ. ನೋಟಿಸು ಇಲ್ಲಿ ಜಾರ್ಖಂಡದಲ್ಲಿ ಕೆಲಸ ಇರತ್ತೆ. ಇದು ಇಲ್ಲಿ ನೋಡಿ ಎಷ್ಟು ಪೋಸ್ಟ್ ಇದಾವೆ, ಅದೆಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಾರೆ. ಇದನ್ನ ನೋಡ್ಕೊಳ್ಳಿ, ಯಾರ್ಯಾರಿಗೆ ಎಷ್ಟು ಇದಾವೆ ಅಂತ ಹೇಳಿ. ನಿಮಗೆ ಇದರದ್ದು ಒಂದು ದಿನಾಂಕ ತಿಳಿಸ್ಕೊಡ್ಬೇಕು. ನಿಮಗೆ ದಿನಾಂಕನ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿದೆ ನೋಡಿ, 7/5/2026 4/6/2026 ತನಕ ಆನ್ಲೈನ್ ನಲ್ಲಿ ಅವಕಾಶ ಇರತ್ತೆ. ಎಷ್ಟು ಹೇಳಿ? 7/5/2026 4/6/2026 ತನಕ ಅವಕಾಶ ಇರತ್ತೆ. ಅಂದ್ರೆ ಮುಂದಿನ ತಿಂಗಳಿಂದ ಸ್ಟಾರ್ಟ್ ಆಗುತ್ತೆ 7ನೇ ತಾರೀಕಿಂದ. ಅದ್ರ ಮುಂದಿನ ತಿಂಗಳು ಕೊನೆಯ ದಿನಾಂಕ. ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಇದಾರಲ್ಲ, ಅಪ್ಲಿಕೇಶನ್ ಹಾಕಿ. 284. ಇನ್ನು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಅಪ್ಲಿಕೇಶನ್ ಹಾಕಿ.